ವೆಲ್ಕಮ್ ಟು ಸಂವಾದ ಕ್ಲಾಸ್. ಶಬ್ದ ಪಾಠದ 2ನೇ ಪ್ರಶ್ನೆ. ಮಾನವನಲ್ಲಿ ಶಬ್ದವು ಡ್ಯಾಶ್ಗಳ ಕಂಪನದಿಂದ ಉಂಟಾಗುತ್ತದೆ. ಯಾವಾಗಲೂ ಶಬ್ದವು ಹೇಗೆ ಉಂಟಾಗುತ್ತದೆ? ವಸ್ತುವಿನಲ್ಲಿನ ಕಂಪನದಿಂದ ಉಂಟಾಗುತ್ತದೆ. ಕಂಪನ ಅಂದ್ರೆ ಏನು? ವೇಗವಾಗಿ ವಸ್ತು ಹಿಂದೆ ಮುಂದೆ ಚಲಿಸುವುದನ್ನ ಕಂಪನ ಅಂತ ಕರಿತೀವಿ. ವೈಬ್ರೇಷನ್ ಅಂತೀವಲ್ಲ ಇಂಗ್ಲಿಷಲ್ಲಿ, ಅದೇ ಕಂಪನ. ಹಾಗಿದ್ರೆ ಮಾನವರಲ್ಲಿ ಶಬ್ದ ಯಾವುದರ ಕಂಪನದಿಂದ ಉಂಟಾಗ್ತದೆ? ನಮ್ಮ ಗಂಟಲಿನಲ್ಲಿ ಧ್ವನಿ ಪೆಟ್ಟಿಗೆ ಅಂತ ಇರ್ತದೆ, ಅದರಲ್ಲಿ ಧ್ವನಿ ತಂತುಗಳಿರ್ತವೆ, ಅವುಗಳ ಕಂಪನದಿಂದ ಶಬ್ದ ಉತ್ಪತ್ತಿ ಆಗುತ್ತೆ. ಹಾಗಾಗಿ ಆಪ್ಷನ್ ಎ ಧ್ವನಿ ತಂತು ಸರಿಯಾದ ಉತ್ತರ. ಆಪ್ಷನ್ ಬಿ ಸ್ವರತಂತು ಅಂತ ಹೇಳೋದಿಲ್ಲ. ಆಪ್ಷನ್ ಸಿ ದ್ಯುತಿ ತಂತು ತಪ್ಪು. ಆಪ್ಷನ್ ಡಿ ಸ್ನಾಯು ತಂತು, ಇದು ಕೂಡ ತಪ್ಪು. ಸರಿಯಾದ ಉತ್ತರ ಆಪ್ಷನ್ ಎ ಧ್ವನಿ ತಂತು. ನಾವು ಮಾತನಾಡುವಾಗ ಗಮನಿಸಿದ್ರೆ ನಮ್ಮ ಕೈಯನ್ನ ಗಂಟ್ಲ ಮೇಲೆ ಇಟ್ಕೊಂಡು ನೋಡಿದ್ರೆ ಅಲ್ಲಿ ವೈಬ್ರೇಷನ್ ಇರ್ತದೆ. ನಾವು ಮಾತಾಡಿಲ್ಲ ಅಂದ್ರೆ ವೈಬ್ರೇಷನ್ ಇದೆಯಾ? ಇಲ್ಲ. ಅದೇ ನಾವು ಮಾತಾಡುವಾಗ ವೈಬ್ರೇಷನ್ ಇರ್ತದೆ. ಆ ಧ್ವನಿ ತಂತುಗಳ ಕಂಪನದಿಂದ ಉತ್ಪತ್ತಿ ಆಗ್ತದೆ. ಏನಾಗ್ತದೆ? ನಾವು ಶ್ವಾಸವನ್ನ ಒಳಗೆ ತಗೋತೀವಿ, ಅದು ಲಂಗ್ಸಿಗೆ ಹೋಗುತ್ತೆ. ಯಾವಾಗ ನಾವು ಮಾತಾಡ್ತೀವಲ್ಲ ಆವಾಗ ಶ್ವಾಸಕೋಶ ಅದನ್ನ ಗಾಳಿಯನ್ನ ಹೊರಗೆ ತಳ್ಳುತ್ತೆ. ಆ ಹೊರಗೆ ಬರ್ತಾ ಇರುವಂತಹ ಗಾಳಿ ಧ್ವನಿ ತಂತುವನ್ನ ಕಂಪಿಸುವಂತೆ ಮಾಡುತ್ತೆ, ಅದರಿಂದ ಶಬ್ದ ಉತ್ಪತ್ತಿ ಆಗಿರುತ್ತೆ. ಹಾಗಾಗಿ ಇಲ್ಲಿ ಧ್ವನಿ ತಂತು ಸರಿಯಾದ ಉತ್ತರ. ಥ್ಯಾಂಕ್ ಯು.